ಏನಾಗಿರ್ಬೋದು, ಮದುವೆ ಆಗಿರ್ಬೋದು. ಅಂಥವ್ರಿಗೆ ಸಮೃದ್ಧಿ ಯೋಜನಾ ಅಂತ ಹೇಳಿ ಒಂದು ಐಡಿ ಮಾಡಿಸ್ತೀವಿ. ಅದು 2100 ರೂಪಾಯಿ ಕೊಟ್ಟು ನೀವು ಮಾಡ್ಕೋಬೇಕು. ಹೌದಾ? ನೀವು ಕೊಟ್ಟು 2100 ಕೊಟ್ಟು 1 ವರ್ಷದ ಮಗಳಿಂದ 30 ವರ್ಷದ ಮಕ್ಕಳವರೆಗೆ ನೀವು ಏನು ಐಡಿ ಮಾಡಿಸ್ಕೊಂಡ್ರೆ ನಿಮ್ಮ ಮಕ್ಕಳಿಗೆ ಆರಂಭದಾಗ 15,000 ರೂಪಾಯಿ ಕೊಡ್ತೀವಿ, ಒಂದನೇ ಕೆಲಸ. ಆಮೇಲೆ ಪ್ರತಿ ತಿಂಗಳ 2600 ರೂಪಾಯಿ ಕೊಡ್ತೀವಿ. ಏನ್ ಕೊಡ್ತೀವಿ? ಪ್ರತಿ ತಿಂಗಳ 2600 ರೂಪಾಯಿ ನಿಮ್ಮ ಮಕ್ಕಳಿಗೋಸ್ಕರ ಕೊಡ್ತೀವಿ. ಯಾರಿಗೋಸ್ಕರ ಕೊಡ್ತೀವಿ? ಮಕ್ಕಳಿಗೋಸ್ಕರ ಕೊಡ್ತೀವಿ. ಮಕ್ಕಳದ ಖರ್ಚು ಇರ್ತಾವ, ಇರಂಗಿಲ್ಲ? ಶಾಲೆ ಬರ್ತಾವ, ಮೂಲಿ ಬರ್ತಾವ, ಒಟ್ಟು ಏನೋ ಇರ್ತತಿ. ಆದ್ರೆ ನೀವು ಬಳಸ್ಕೋಬೇಕು, ರೊಕ್ಕ ತಗೋಬೇಕು, ನಾವು ಬಳಸ್ಕೋಬೇಕಂತ ಹೇಳಿದ್ರೆ ನೀವು ಈ ಸಂಸ್ಥೆಯ ಬಗ್ಗೆ ಒಳ್ಳೆ ವಿಚಾರಗಳನ್ನ ಹೇಳ್ಬೋದು. ಬೇರೆಯವ್ರಿಗೆ ಹೇಳಿದ್ರೆ ಮಾತ್ರ, ಬೇರೆಯವ್ರಿಗೆ ಹೇಳಿ ಒಂದು ಉಪಕಾರ ಮಾಡ್ಬೇಡ. ಆದ್ರೆ ಆ ಮಾಡಿದಾಗ ಮಾತ್ರ ನೀವು 2600 ರೂಪಾಯಿ ತಕ್ಕೊಳಕ ಸಾಧ್ಯ. ಆದ್ರೆ ತೋರಿಸ್ತೈತಿ, ತಕ್ಕೊಳಕ್ ಹೋದ್ರೆ ನೀನು ಕೆಲಸ ಮಾಡಿ. ಈಗ ನಿನ್ಗ 2000 ನಾ ಕೊಡ್ತೀನಿ. 2000 ಕೊಟ್ಟದಕ್ಕೆ ಯಾರಿಗೆ ಕೊಡ್ತೀನಿ? ನೀನು ಕೊಡೋದಿಲ್ಲ, ನಿನ್ ಮಕ್ಳಿಗೆ ಕೊಡ್ತೀನಿ. ನಿನ್ ಮಕ್ಳಿಗೆ ನೀನು ಮಕ್ಕಳ ಸಂಬಂಧ ಈ ಬೇರೆಯವರಿಗೆ ಜೀವನದಾನ ಐಡಿ ಹೇಳಮ್ಮ, ಮಾಡಿಸು, ಬರ್ರಿ, ಹೇಳ್ರಿ, ಕೇಳ್ರಿ. ನಿನಗೆ ಹೇಳಕ್ ಬರಲ್ಲ, 1ನೇ ಸಲ, 2ನೇ ಸಲ, 3ನೇ ಸಲ ಹೇಳಕ್ ಬರಲ್ಲ. ಸರ್ ಫೋನ್ ನಂಬರ್ ಅದಾವ, ನನ್ನ ಫೋನ್ ನಂಬರ್ ಐತೆ. ಫೋನ್ ಹಚ್ಬೇಕು, ಅವ್ರಿಗೆ ಕೊಡ್ಬೇಕು. ನನಗೆ ಫೋನ್ ಹಚ್ಬೇಕು, ಇವ್ರ ಕೈ ಕೊಡ್ಬೇಕು. ಇವ್ರಿಗೆ ನಾನು ಮಾತಾಡ್ತೀನಿ. ಈಗ ಕೆಲಸ ಸರಳ ಆಯ್ತಾ? ಈಗ ನೀನು ಅವ್ರಿಗೆ ಹೇಳೋದು ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದ್ರೆ ವಿಷಯಗಳು ಗೊತ್ತಿರೋದಿಲ್ಲ. ಬಟ್ ನಮಗೆ ಹಚ್ಕೊಟ್ರೆ ನಾವು ಹೇಳ್ತೀವಿ, ನೀನು ಸ್ವಲ್ಪ ಹೇಳ್ತೀವಿ. ಚಲೋ ಐತಿ, ಮಾಡೋಣ, ಬರ್ರಿ. ಇಷ್ಟು ಹೇಳಿದ್ರೆ ಸಾಕು. ಅವರು ಕೂಡ ಆದ್ರೆ ನೀವು ನಿಮ್ಮ ಮಗನ ತಗೋಬಹುದು. ಮತ್ತೆ ಜೊತೆಗೆ ಮತ್ತೆ 300 ರೂಪಾಯಿ ಕೊಡ್ತೀವಿ. ಒಬ್ಬರು ಮಾಡಿಸಿದ್ರೆ 300 ರೂಪಾಯಿ ಕೊಡ್ತೈತಿ. ಆಮೇಲೆ 2600 ರೂಪಾಯಿ ಕೊಡ್ತೈತಿ. 2900 ರೂಪಾಯಿ ಆಯ್ತಾ? ಹಾಗೆ ಮತ್ತೊಬ್ಬರು ಮಾಡಿಸಿದ್ರೆ ಮತ್ತೆ 300 ಕೊಡ್ತೀವಿ. ಮತ್ತೆ 2100 ರೂಪಾಯಿ ಸಿಗುತ್ತೆ ಇವ್ರಿಗೆ. ಟೋಟಲಿ ಎಷ್ಟಾಗುತ್ತೆ? 4200 ರೂಪಾಯಿ ಇವರೇ ತಗೋಬಹುದು, ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ. ಹೌದಾ? 4200 ರೂಪಾಯಿ ನೀವು ತಗೊಂಡ್ರೆ ಎಷ್ಟು? 10 ತಿಂಗಳಿಗೆ 40,000 ರೂಪಾಯಿ ನಿಮ್ಗೆ ಕೊಟ್ಟಂಗ. ಎಷ್ಟು ಕೊಟ್ಟಂಗ? ಯಾರು ಹಂಗೆ ಕೊಡ್ತಾರ? 100 ರೂಪಾಯಿ ಕೂಡ ಕೊಡೋದಿಲ್ಲ. ನಿಮ್ಗೆ ಕೊಡ್ತಾರಂದ್ರೆ ಕೆಲಸ ಮಾಡ್ಬೇಕು, ಮಾಡ್ಬಾರ್ದು. ಮಾಡ್ರಿ, ಚಲೋ ಆಗತ್ತೆ. ಒಂದೇದ ಒಂದು ಆರೋಗ್ಯ ಕೊಡ್ತೀವಿ.